ಇನ್ನು ಪುನೀತ್ ನಟನೆಯ ಅಪ್ಪು ಸಿನಿಮಾವನ್ನು ವೀಕ್ಷಿಸಿದ್ದಾರೆ ಮೋಹಕ ತಾರೆ ನಟಿ ರಮ್ಯಾ. ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಅಪ್ಪು ಸಿನಿಮಾ ವೀಕ್ಷಣೆಯಾಗಿದೆ. ಅಭಿಮಾನಿಗಳ ಜೊತೆ ಕೂತು ಅಪ್ಪು ಸಿನಿಮಾವನ್ನು ನೋಡಿದ್ದಾರೆ ನಟಿ ರಮ್ಯಾ. ಅಂದರೆ ಪುನೀತ್ ಅವರದ್ದು 50ನೇ ವರ್ಷದ ಹುಟ್ಟುಹಬ್ಬ 17ನೇ ತಾರೀಕು. ಹಾಗಾಗಿ ಅದರ ಅಂಗವಾಗಿ ಅವರ ಮೊದಲ ಸಿನಿಮಾ ಅಪ್ಪು ರಿಲೀಸ್ ಆಗಿತ್ತು. ಮೊನ್ನೆ ಎಲ್ಲ ರಕ್ಷಿತಾ ಅವರೆಲ್ಲ ಬಂದು ಸಿನಿಮಾ ನೋಡಿದರು. ಇವತ್ತು ರಮ್ಯಾ ಕೂಡ ಬಂದು ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ವೀರೇಶ್ ಚಿತ್ರಮಂದಿರ. ನಟಿ ರಮ್ಯಾ ಅವರು ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ರಿಲೀಸ್ಗೆ ಬಂದಿದ್ರಿ, ಫಿಲಮ್ ನೋಡಿದ್ರಿ, ಹೇಗೆ ಅನ್ನಿಸ್ತು, ಏನು ನೆನಪು? ನಾನು ಆ್ಯಕ್ಚುಲಿ ಅಪ್ಪು ರಿಲೀಸ್ ಆದಾಗ ನಾನು ಥಿಯೇಟ್ರಿಗೆ ಬಂದು ನಾನು ಸಿನಿಮಾ ನೋಡಿದ್ದೆ. ಸೊ ನನಗೆ ಹಳೆಯ ನೆನಪಿಗೆಲ್ಲ ಬರ್ತಾ ಇದೆ. ಪ್ಲಸ್ ನಾನು ಅಪ್ಪು ಸಿನಿಮಾಗೆ ಆಡಿಷನ್ ಮಾಡಿದ್ದು ಅದೆಲ್ಲ ನೆನಪು ಬರ್ತಾ ಇದೆ. ನಂಬಕ್ಕಾಗಲ್ಲ ಅಪ್ಪು ಅವ್ರು ಇನ್ನೂ ಇಲ್ಲ ಅಂತ. ಬಟ್ ಒಳ್ಳೇದೇನೆಂದರೆ ಸಿನಿಮಾದ ಮೂಲಕ ಆ್ಯಕ್ಟರ್ಸ್ ಲಿವ್ ಲಾಂಗ್. ಸೊ ಹಾಗಾಗಿ ನೋಡಿ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಫ್ಯಾನ್ಸ್ ಅವ್ರ ಜೊತೆ ಸಿನಿಮಾ ನೋಡಿ ನನಗೆ ಇನ್ನೂ ಖುಷಿ ಆಯಿತು. ತಾವು ಫಿಲಮ್ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಎಮೋಷನ್ ಆಗ್ತಾ ಇದ್ರಿ, ಹಳೆ ನೆನಪುಗಳನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ರಿ. ಹೌದು, ಸಿನಿಮಾ ನೋಡಿದಾಗ ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ, ನಾನು ಸಿನಿಮಾ ರಿಲೀಸ್ ಆದಾಗ ನಾನು ಬಂದಿದ್ದೆ ಥಿಯೇಟ್ರಿಗೆ ನೋಡೋಕ್ಕೆ. ಸೊ ಆಲ್ಮೋಸ್ಟ್ 23 ಇಯರ್ಸ್ ಆದಮೇಲೆ ನಾನು ಮತ್ತೆ ಥಿಯೇಟ್ರಿಗೆ ಬಂದು ಅಪ್ಪು ಸಿನಿಮಾ ನೋಡ್ತಾ ಇದ್ದಂತ ನನಗೆ ನಂಬಿಕೆ ಆಗ್ತಾಯಿಲ್ಲ. ಬಟ್ ದಟ್ ಈಸ್ ಲೈಫ್. ಆ್ಯಂಡ್ ಈಗ ಫ್ಯಾನ್ಸ್ಗಳ ಮಧ್ಯೆ ನೋಡೋದು ಆಫ್ಟರ್ 23 ಇಯರ್ಸ್ ಬ್ಯಾಕ್ ನೋಡಿದ್ದು ಮತ್ತೆ ಈಗ ರಿಲೀಸ್ ಆದಮೇಲೆ ನೋಡಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಅನಿಸುತ್ತೆ? ಅಟ್ ದ ಫಸ್ಟ್ ಟೈಮ್ ನೀವು ಥಿಯೇಟ್ರಿಗೆ ಹೋಗಿ ಟೈಮ್ ನಾನು ಥಿಯೇಟ್ರಿಗೆ ಹೋದಾಗ ಐ ವಾಸ್ ಜಸ್ಟ್ ಎ ನಾರ್ಮಲ್ ಪರ್ಸನ್. ನಾನು ಫ್ಯಾನ್ಸ್ ಅವ್ರ ಥರ ನಾನು ಒಬ್ಬ ಫ್ಯಾನ್ ಆಗಿ ಹೋಗಿ ನಾನು ಸಿನಿಮಾ ನೋಡ್ತಾ ಇದ್ದೆ. ಈಗ ಇಟ್ಸ್ ಡಿಫ್ರೆಂಟ್ ಬಿಕಾಸ್ ಈಗ ನಾನು ಅಪ್ಪು ಅವ್ರ ಜೊತೆ ನಾನು ಸಿನಿಮಾ ಮಾಡಿದ್ದೀನಿ. ಸೊ ದೇರ್ಸ್ ರೆಕಗ್ನಿಷನ್ ಆ್ಯಂಡ್ ಒಂದು ಕಡೆ ಯು ಬಿಕಮ್ ನಾಸ್ಟಾಲ್ಜಿಕ್. ಇದಿಷ್ಟು ನಟಿ ರಮ್ಯಾ ಅವರ ಮಾತು. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಪ್ರಕಾಶ್ ಶ್ರೀರಾಮ್ಪುರ್ ಟಿವಿ ಬೆಂಗಳೂರು. ಈಗ 23 ವರ್ಷ ಆದಮೇಲೆ ನಾನು ಮತ್ತೆ ಅಪ್ಪು ಸಿನಿಮಾ ನೋಡೋಕ್ಕೆ ನಾನು ಸಿನಿಮಾ ಥಿಯೇಟ್ರಿಗೆ ಬಂದಿದ್ದೀನಿ. ಸೊ ಇಟ್ಸ್ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್. 23 ವರ್ಷದ ಹಿಂದೆ ಮೊದಲ ಸಿನಿಮಾ ಅಪ್ಪು ಅವ್ರದ್ದು. ಆವಾಗ ನಟಿ ಇನ್ನೂ ರಮ್ಯಾ ಅವರು ಸಿನಿಮಾಗೆ ಬಂದಿರಲಿಲ್ಲ. ಅವರ ಮೊದಲ ಸಿನಿಮಾ ಅಭಿ, ಅದು ಪುನೀತ್ ಜೊತೆನಲ್ಲೇ ಸೆಕೆಂಡ್ ಮೂವಿ. ಸೊ ಹಾಗಾಗಿ ಅದನ್ನೆಲ್ಲ ರೀಕಾಲ್ ಮಾಡ್ಕೊಂಡಿದ್ದಾರೆ, ಸಿನಿಮಾ ನೋಡಿದ್ದಾರೆ, ಫ್ಯಾನ್ಸ್ ಜೊತೆ ಸಿನಿಮಾ ನೋಡಿರೋದು ಖುಷಿಯಾಗಿದೆ. ನಟಿ ಶರ್ಮಿಳಾ ಮಾಂಡ್ರೆ ಕೂಡ ಜೊತೆನಲ್ಲೇ ಇದ್ದರು.